ಯುದ್ಧದ ಎಫೆಕ್ಟ್ ಇಂದ ದೋಸೆ ಹೋಟೆಲ್ಗಳಿಗೆ ಹೊಡೆತ ಬಿದ್ದಿದೆ. ದೋಸೆ ನೀಡೋದಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಮಾಲೀಕರು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ನಿಮಗೆ ದೋಸೆ ಲಭ್ಯ. ಕೆಲವು ಕಡೆ ದೋಸೆ ಜಾಸ್ತಿ ಮಾಡಬೇಕು, ದಿನ ಇಡೀ ಮಾಡಕ್ಕೆ ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆ ಇದೆ, ಆಗಲ್ಲ. ಕೆಲವು ಕಡೆ ದೋಸೆಯನ್ನು ಬಂದ್ ಮಾಡಿದ್ದಾರೆ, ಚಪಾತಿ ಸಿಗ್ತಾ ಇಲ್ಲ. ಕೆಲವು ಕಡೆ ತುಂಬಾ ಫೇಮಸ್ ಇರುತ್ತಲ್ಲ ಅಂತ ಹೋಟೆಲ್ಗಳಲ್ಲಿ ಗ್ರಾಹಕರಿಗೋಸ್ಕರ, ದೋಸೆ ಪ್ರಿಯರಿಗೋಸ್ಕರ ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ನೀವು ದೋಸೆ ತಿನ್ನಬೇಕು ಅಂತ ಹೋದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಅವೈಲಬಲ್ ಇರಲ್ಲ. ದಿನ ಇಡೀ ದೋಸೆ ಮಾಡುವಷ್ಟು ಗ್ಯಾಸ್ ಎಲ್ಲೂ ಲಭ್ಯ ಇಲ್ಲ. ಕಲಬುರಗಿಯ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಕೆಲವು ಕಡೆ ಎಲ್ಲ ದೋಸೆಯಿಂದಾನೇ ಬಿಸ್ನೆಸ್ ಆಗ್ತಾ ಇತ್ತು ತುಂಬಾ. ಬಟ್ ಈಗ ಗ್ಯಾಸ್ ಅಭಾವದಿಂದಾಗಿ ಯುದ್ಧ ಆರಂಭ ಆದ್ಮೇಲೆ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಹಂಗಾಗಿ ಈ ದೋಸೆಗೆ ಪ್ರಖ್ಯಾತಿ ಪಡೆದಿತ್ತಲ್ಲ ಅಂತ ಹೋಟೆಲ್ಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ನ್ಯೂಸ್ 18 ಜೊತೆ ಹೋಟೆಲ್ ಮಾಲೀಕ ಪ್ರವೀಣ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಪೂರಿ ಮತ್ತು ದೋಸೆಗೆ ಹೆಚ್ಚಿನ ಗ್ಯಾಸನ್ನು ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಪೂರಿ ದೋಸೆಗೆ ಈಗ ಹೊಸ ಟೈಮಿಂಗನ್ನು ಮಾಡಿರುವಂಥದ್ದು. ಹಾಗಾಗಿ ಈಗ ನಾವು ಒಂದು ಅನಂತ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಇದ್ದೀವಿ. ಈ ಹೋಟೆಲ್ನಲ್ಲಿ ಈಗ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಗ್ರಾಹಕರು ಬಂದು ಈಗ ಹೋಟೆಲ್ ಉದ್ಯಮಕ್ಕೆ ಬರ್ತಾ ಇದ್ರು. ಆದರೆ ಈ ಏನಂತಂದರೆ ಈ ಗ್ಯಾಸಿನ ಅಭಾವದಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ಹೋಟೆಲಲ್ಲಿ ಸುಮಾರು ಹೋಟೆಲ್ಗಳಿದ್ದಾವೆ, ಎಲ್ಲವಕ್ಕೂ ಕೂಡ ಈಗ ಏನಂತಂದರೆ ಅವರಿಗೆ ಬೇಕಾದಂಥ ಸಫಿಷಿಯೆಂಟ್ ಆದ ಗ್ಯಾಸನ್ನು ಸಿಗ್ತಾ ಇಲ್ಲ. ಹಾಗಾಗಿ ಅವರು ಏನಂತಂದರೆ ಹೋಟೆಲ್ ನಡೆಸೋದು ತುಂಬ ಕಷ್ಟದ ಸಂಗತಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇರುವಂಥದ್ದು. ಅಲ್ಲದೆ ಗ್ರಾಹಕರ ಸಂಖ್ಯೆ ಕೂಡ ಬರುವಂಥದ್ದು ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಈ ಒಂದು ಹೋಟೆಲ್ನಲ್ಲಿ ಏನಂತಂದರೆ ಪ್ರತಿದಿನವೂ ಕೂಡ ಅವರಿಗೆ ಏನಂತಂದರೆ 3 ರಿಂದ 4 ಸಿಲಿಂಡರ್ಗಳನ್ನು ಬೇಕು. ಆದರೆ ಇವರಿಗೆ ಸಿಗ್ತಾ ಇರೋದು ಮಾತ್ರ 2 ಸಿಲಿಂಡರ್ ಮಾತ್ರ. ಹಾಗಾಗಿ ಈ ಒಂದು ಹೋಟೆಲ್ನಲ್ಲಿ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಾದ್ಯಗಳನ್ನು ಪೂರಿ ಮತ್ತು ದೋಸೆ ಇದೆ. ಅದಕ್ಕೆ ಏನಂದ್ರೆ ಬೆಳಗ್ಗೆ 6 ಗಂಟೆ ಮಾಡೋದಂತ ಪೂರಿ ದೋಸೆ ಈಗ 9 ಗಂಟೆಯಿಂದ 1 ಗಂಟೆಗಳಿಗೆ ಮಾತ್ರ ಈಗ ಸೀಮಿತವಾಗಿರುವಂಥದ್ದು. ಬೆಲೆ ಏರಿಕೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದ್ದರಿಂದ ಅದಕ್ಕೆ ಏನಂತಂದರೆ ನಮಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಆದರೆ ನಾವು ಏನಂತಂದರೆ ಗ್ರಾಹಕರಿಗೆ ಒಂದು ಸೇವೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಏನಂತ ನಮಗೆ ನಷ್ಟ ಆದರೂ ಪರವಾಗಿಲ್ಲ, ಆದರೆ ಅವರಿಗೆ ನಾವು ಒಂದು ಸರ್ವಿಸ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೀಗ ಹೋಟೆಲನ್ನು ನಡೆಸ್ತಾ ಇದ್ದೀವಿ. ಈ 50% ಗ್ಯಾಸ್ ತರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸಾಕಷ್ಟು ನಷ್ಟವನ್ನು ಆಗುತ್ತೆ. ಆದರೆ ನಾವು ಒಂದು ಕಡೆ ಹೋಟೆಲ್ ಕ್ಲೋಸ್ ಮಾಡೋಕ್ಕೂ ಆಗಲ್ಲ, ಮತ್ತೊಂದೆಡೆ ಹೋಟೆಲ್ ನಡೆಸಬೇಕಂದ್ರೂ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಈಗ ಹೋಟೆಲ್ ಮಾಲೀಕರು ನಮ್ಮೊಂದಿಗೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ಒಂದು ಕಡೆ ಗ್ಯಾಸಿನ ಅಭಾವ, ಮತ್ತೊಂದೆಡೆ ಗ್ಯಾಸಿನ ದರ ಏರಿಕೆ ಬಿಸಿ ಯಾವ ರೀತಿ ಹೋಟೆಲ್ ಉದ್ಯಮಕ್ಕೆ ಮೇಲೆ ಹೊಡೆತ ಕೊಟ್ಟಿರುವಂಥ? ಸರ್, ಈಗ ನಮಗೆ ದೈನಂದಿನ ವ್ಯವಹಾರದಲ್ಲಿ ನಮಗೆ ಸುಮಾರು 120 ಸಿಲಿಂಡರ್ ಬೇಕು ತಿಂಗಳಿಗೆ. ಒಂದು ದಿನಕ್ಕೆ 4 ಅಥವಾ 5 ಸಿಲಿಂಡರ್ನಲ್ಲಿ ನಾವು ಮುಂಚೆ ವ್ಯವಹಾರ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಅಂದರೆ ಒಂದು ಈಗ 2-3 ದಿನದಿಂದ ಒಂದು ಹೋಟ್ಲಿಗೆ 2 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಆಗಿದೆ. ಅಂದರೆ ಮಾನ್ಯ ಆರೋಗ್ಯ ಸಚಿವರು ಮೊನ್ನೆ 73% ಹೇಳಿದ್ದಾರೆ. ಆದರೆ 73% ನಮ್ಮ ಲೆಕ್ಕದಲ್ಲಿ ಬರಲಿಕ್ಕಿಲ್ಲ. ನಾವು ಅವರನ್ನು ದೂರುವುದಲ್ಲ, ಇದನ್ನು ಹೋಟ್ಲ್ ಉದ್ಯಮವನ್ನು ಎಸೆನ್ಷಿಯಲ್ ಕಮೋಡಿಟಿಯಲ್ಲಿ ಹಾಕಬೇಕಂತ ಹೇಳಿದ್ವಿ, ಅದನ್ನು ಹಾಕಿದ್ದಾರೆ. ನಮಗೆ ದೈನಂದಿನ ವ್ಯವಹಾರಕ್ಕೆ 4 ಬೇಕು. ನಾವು 2ರಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಬೆಳಗಿನ ಸಂದರ್ಭಕ್ಕೆ ಕೆಲವೊಂದು ಖಾದ್ಯಗಳನ್ನು ಕಟ್ ಮಾಡಿದ್ದೇವೆ. ಮಾರ್ನಿಂಗ್ ಟೈಮ್ನಲ್ಲಿ ನಾವು ಪುರಿನ ಬಂದ್ ಮಾಡಿಕೊಂಡು ಇದನ್ನು ಕೊಡ್ತಾ ಇದ್ದೀವಿ, ದೋಸೆ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ದೋಸೆ ಬಂದ್ ಮಾಡಿದ್ದೀವಿ, ಪುರಿ ಕೊಡ್ತಾ ಇದ್ದೀವಿ. ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಬೆಲೆ ಏರಿಕೆ ಏನು ಒಂದು ತಿಂಗಳಲ್ಲಿ ಸುಮಾರು ಫಸ್ಟ್ 30 ರೂಪಾಯಿ ಜಾಸ್ತಿ ಮಾಡಿದರು, ತದನಂತರ 115 ರೂಪಾಯಿ ಜಾಸ್ತಿ ಆಯಿತು. ನಿನ್ನೆ ಅದನ್ನು ಒಂದು ಸಿಲಿಂಡರ್ಗೆ ಸುಮಾರು 198 ರೂಪಾಯಿಂದ 200 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಒಂದು ಸಿಲಿಂಡರ್ಗೆ 400 ರೂಪಾಯಿ ಜಾಸ್ತಿ ಆಗಿದೆ. ನಾವು 2 ಸಿಲಿಂಡರ್ ಜೊತೆಗೆ ಪ್ರೈವೇಟ್ ಸಿಲಿಂಡರ್ ತಗೊಳ್ಬೇಕು. ಅಂದರೆ ಅದು 4,000-4,500 ರೂಪಾಯಿ ಸಿಲಿಂಡರ್ ರೇಟ್ ಇದೆ. ಹಾಗಾಗಿ ನಮಗೆ ವ್ಯವಹಾರ ಭಾಳ ನಾವೇನು ಲಾಭದಾಯಕ ಇದರಲ್ಲಿ ಇಲ್ಲ, ಇದನ್ನು ನಷ್ಟದಲ್ಲಿ ನಡೆಸ್ತಾ ಇರೋದು. ಆದರೆ ಗ್ರಾಹಕರಿಗೆ ನಾವು ಸೇವೆ ಕೊಡಬೇಕು. ಬೇರೆ ಬೇರೆ ಎಸೆನ್ಷಿಯಲ್ ಯಾವ ರೀತಿಯಾಗಿ ಮ್ಯಾನೇಜನ್ನು ಮಾಡ್ತಾರೆ ಅದೇ ರೀತಿ ನಮಗೂ ಕೂಡ ನಮ್ಮ ಹೋಟೆಲ್ ಉದ್ಯಮಕ್ಕೂ ಕೂಡ ಆ ರೀತಿ ಒಂದು ಮ್ಯಾನೇಜ್ ಮಾಡೋದ್ರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತು ಕೂಡ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಮಲ್ನಾಡ್ ಭಾಗ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಫೇಮಸ್ ದೋಸೆ ಹೋಟೆಲ್ಗಳಿದೆ. ಶಿವಮೊಗ್ಗದ ಫೇಮಸ್ ಪಲ್ಲವಿ ಹೋಟೆಲ್ಗೆ ಯುದ್ಧದ ಬಿಸಿ ತಟ್ಟಿದೆ. ಅಮೀರ್ ಅಹಮದ್ ವೃತ್ತದಲ್ಲಿ ಇರುವಂತಹ ಪಲ್ಲವಿ ಹೋಟೆಲ್ನಲ್ಲಿ ಗ್ಯಾಸ್ ಸಿಗದೆ ದೋಸೆಯನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಮಾಲೀಕರು. ಕಳೆದ 20 ದಿನಗಳಿಂದ ಹೋಟೆಲ್ನಲ್ಲಿ ದೋಸೆ ಮಾಡ್ತಾ ಇಲ್ಲ, ಕಾರಣ ಗ್ಯಾಸ್ ಇಲ್ಲ. ದೋಸೆಗೋಸ್ಕರನೇ ಫೇಮಸ್ ಆಗಿತ್ತು ಈ ಹೋಟೆಲ್. ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ನ ಮಾಲೀಕರು. ಈಗ ಸದ್ಯಕ್ಕೆ ಅಲ್ಲಿ ಟೀ, ಕಾಫಿ, ಇಡ್ಲಿ ಮತ್ತೆ ಊಟ ಮಾತ್ರ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ, ದೋಸೆ ಕೊಡ್ತಾ ಇಲ್ಲ. ತುಂಬಾ ಜನ ವೀಕೆಂಡ್ ಬಂದ್ರೆ ಅಥವಾ ವೀಕ್ ಡೇಸ್ ಅಲ್ಲಾದ್ರೂ ಅಷ್ಟೇ ದೋಸೆ ಪ್ರಿಯರು ಎಸ್ಪೆಷಲಿ ಒಂದಿಷ್ಟು ಫೇಮಸ್ ದೋಸೆ ಹೋಟೆಲ್ಗಳನ್ನ ನೋಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ದೋಸೆ ಸವಿದ್ರೇನೆ ಅವ್ರಿಗೊಂದು ಸಮಾಧಾನ ಆಗುತ್ತೆ. ಬಟ್ ಇವಾಗ ಗ್ಯಾಸ್ ಅಭಾವದಿಂದಾಗಿ ಕೆಲವು ಕಡೆ ಟೈಮ್ ಫಿಕ್ಸ್ ಮಾಡಿದ್ದಾರೆ, ಇನ್ನು ಕೆಲವು ಕಡೆ ದೋಸೆಯನ್ನೇ ಸ್ಟಾಪ್ ಮಾಡಿದ್ದಾರೆ. ದಿನ ಇಡೀ ದೋಸೆ ಮಾಡಕ್ ಆಗ್ತಾ ಇಲ್ಲ ಗ್ಯಾಸ್ ಟ್ರಬಲ್ನಿಂದಾಗಿ. ಈಗ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಒಂದು ವಾರದಲ್ಲಿ ಎಲ್ಲ ಸಮಸ್ಯೆ ಸರಿ ಹೋಗಬಹುದು ಅಂತೇಳಿ ನಿರೀಕ್ಷೆಗಳಿದೆ. ಬಟ್ ಹೋಟೆಲ್ ಮಾಲೀಕರಂತೂ
ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಇನ್ನು ಹೋಟೆಲ್ ಮಾಲೀಕರು ಏನು ಹೇಳಿದ್ದಾರೆ ಕೇಳೋಣ. ಒಟ್ಟಿ ಬರ್ಬೇಕಂತಾನೆ ಬರೋ ಜನ ಇದ್ದಾರೆ. ನಾವೆಲ್ಲ ಪಲ್ಲವಿಗೆ ಬರ್ಬೇಕಂತಾನೆ ಬರೋದು. ನಮಗೆ ದೋಸೆ ಸಿಗ್ತಾ ಇಲ್ಲ, ಒಳ್ಳೆ ಟೇಸ್ಟಬಲ್ ದೋಸೆ ಇರಲಿ, ಆಮೇಲೆ ಪೂರಿನ ಬಿಸಿ ಬಿಸಿ ಪೂರಿ ಕೊಡ್ತಿದ್ರು. ಮೊದಲೇ ಸ್ವಲ್ಪ ಗ್ಯಾಸ್ ಅಭಾವ ಆದ್ರಿಂದ ಇರೋದನ್ನೇ ನಾವು ಟೇಸ್ಟ್ ಕೊಡ್ಬೇಕಂತೇಳಿ ಸ್ವಲ್ಪ ಐಟಮ್ ಕಡಿಮೆ ಮಾಡಿ ಇರೋದನ್ನೇ ನಮಗೆ ಮೊದಲಿನ ಕ್ವಾಲಿಟಿನೇ ಕೊಡ್ತಾ ಇದ್ದಾರೆ. ಅದೊಂದು ವ್ಯವಸ್ಥಿತವಾಗಿ ಗ್ಯಾಸ್ ನಮಗೆ ಸಪ್ಲೈ ಆಗಬೇಕು. ಈಗ ಬಂದರೆಲ್ಲ ಅಲ್ಲೇ ತಿಂದು ಹೋಗಂಗೆ ವಾಪಸ್ ಹೋಗಂಗೆ ಆಗಬಾರ್ದು. ಹೋಟ್ಲ್ ಮೇಂಟೈನ್ ಮಾಡೋಕ್ಕಂದ್ರೆ ಅವಶ್ಯಕತೆ ಗ್ಯಾಸು. ಅದರಿಂದ ಈಗ ಸಿಬ್ಬಂದಿಗಳು ಮತ್ತೆ ಕೈ ಕೊಟ್ಟು ಹೋಗ್ತಾ ಅಂತ ಅವರು ಸತ ಪ್ರಯತ್ನ ಮಾಡಿ ಕೆಲಸಕ್ಕೆ ಹೋಗ್ಬಿಟ್ಟು ಮತ್ತೆ ಬರಲ್ಲ. ಹೋಗಿ ನೀವು ಗ್ಯಾಸ್ ಸಿಗೋದು ವಾಪಸ್ ಕಳಿಸಿ ಕೆಲಸದಿಲ್ಲಂಗೆ ಅಂತ ಅದಕ್ಕೋಸ್ಕರ ಒಂದು ಬ್ಯಾಲೆನ್ಸ್ ಮೇಲೆ ಹೋಯ್ತಾ ಇದ್ದಾರೆ. ಈಗ ಒಂದು ಗ್ಯಾಸ್ ಒಂದು ಒಳ್ಳೆ ರೀತಿಯಿಂದ ಪೂರೈಸಿದ್ರೆ ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆ. ಈಗ ಗ್ಯಾಸ್ ಸಿಗೋದಿಲ್ಲ. ನಮಗೆ ಡೈಲಿ ಸಾಧಾರಣ 2 ಗ್ಯಾಸ್ ಬೇಕಿತ್ತು, 2 ಸಿಲಿಂಡರ್ ಗ್ಯಾಸು ಬೇಕಿತ್ತು. ಈಗ ಗ್ಯಾಸ್ ಸಿಗಲು ಸುಮಾರು 10-15 ದಿವಸ ಆಯಿತು. ಈಗ ಸೌದೆ ಒಲೆಯಲ್ಲಿ ಪೂರ್ತಿ ತಯಾರು ಮಾಡ್ತಾ ಇರೋದು. ಕೆಲವೇ ತಿಂಡಿ ಅಲ್ಲ, ಇಡ್ಲಿ ಇದೆ, ದೋಸೆ ಇಲ್ಲ, ಆಮೇಲೆ ಕೆಲವು ಬೇರೆ ಐಟಮ್ಗಳನ್ನು ಬಂದ್ ಮಾಡಿದ್ದೀವಿ. ಮೆನು ಎಕ್ಸ್ಟ್ರಾ ಇರುವಂಥದ್ದು ಪಕೋಡ ಇಂಥ ಎಣ್ಣೆ ತಿಂಡಿಗಳು ಇವೆಲ್ಲ ಮಾಡ್ತಾ ಇಲ್ಲ. ಅವರು ಕಾಫಿ ಟೀ ಕೂಡ ಇಂಡಕ್ಷನ್ ಸ್ಟವ್ನ ಬಳಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ಏನು ಮಾಡೋದು ಗೊತ್ತಿಲ್ಲ ಈಗ. ಯಾಕಂದರೆ ಇದೇ ಥರ ತುಂಬ ದಿವಸ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸೌದೆ ಒಲೆಯಲ್ಲೆಲ್ಲ ಕೆಲಸ ಮಾಡೋರು ಸಿಗ್ತಾ ಇಲ್ಲ. ಕೆಲಸಗಾರರು ಕೂಡ ಇದು ಮಾಡ್ತಾ ಇದ್ದಾರೆ. ಹೊಗೆ ಇವೆಲ್ಲ ಕಾರಣ ಇದೆ. ಹಾಗಾಗಿ ಕಟ್ಟಿಗೆ ಕೂಡ ದರ ಮೊದಲಿನಕ್ಕಿಂತ ಡಬಲ್ ಆಗಿದೆ. ಈಗ 10 ದಿವಸದಿಂದ ಗ್ಯಾಸನ್ನು ಸಂಪೂರ್ಣ ನಿಲ್ಲಿಸಿಬಿಟ್ಟಿದ್ದಾರೆ ಈಗ. ಹಾಗಾಗಿ ಏನೂ ಗ್ಯಾಸೇ ಇಲ್ಲ. ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗ್ಯಾಸಿನ ಬಗ್ಗೆ.